ಹಾಯ್ ಹಲೋ ನಮಸ್ಕಾರ. ಸೊ ನಾನಿವತ್ತು ದಾವಣಗೆರೆಯಲ್ಲಿ ಇರ್ತಕ್ಕಂಥ SPC ಕಾಲೇಜಲ್ಲಿ ನಾನಿದ್ದೀನಿ. ಇಲ್ಲಿ ವಿಶೇಷವಾಗಿ ದಾಂಡ್ಯ ಕಾಂಪಿಟೇಷನ್ ನಡೀತಾ ಇದೆ. ಸೊ ಇಂಟರ್ ಕಾಲೇಜ್ ಕಾಂಪಿಟೇಷನ್ ನಡೀತಾ ಇದೆ. ಸೊ ಸಾಕಷ್ಟು ವಿದ್ಯಾರ್ಥಿನಿಯರು ದಾಂಡ್ಯದ ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಇವತ್ತು ಈ ಕಾಲೇಜ್ಗೆ ಆಗಮಿಸಿದ್ದಾರೆ. ಸೊ ಆ ಕಂಪ್ಲೀಟ್ ಆ ಒಂದು ಯಾವ ರೀತಿ ನೃತ್ಯ ಪ್ರದರ್ಶನ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ನಾವು ತಿಂಡಿಯೇ ತಿನ್ನೋದಿಲ್ಲ ಅಂದ್ರೆ ಅದೇನಪ್ಪ ಅಂದ್ರೆ ಸಾಂಗ್ ಕೇಳ್ತಾ ಇದ್ರೆ ಇನ್ನೂ ಚೆನ್ನಾಗಿ. ಜಗದ್ಗುರು ವಾಗೀಶ್ ಪಂಡಿತರಾದ ಕೃಪಾಪೋಷಿತ ಶ್ರೀ ವಿನಾಯಕ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ ನ ಆಶ್ರಯದಲ್ಲಿ ನಡೀತಕ್ಕಂಥ ಸುಶೀಲಮ್ಮ ಬಂಕಾಪುರ ಚನ್ನಬಸಪ್ಪ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಅಥಣಿ ಸ್ನಾತಕೋತ್ತರ ಕೇಂದ್ರದ ವತಿಯಿಂದ ಇವತ್ತು PU ವಿಭಾಗದ ವಿದ್ಯಾರ್ಥಿಗಳಿಗೆ ಈ ದಾಂಡಿಯಾ ನವರಸ ದಾಂಡಿಯಾ ಪ್ರೋಗ್ರಾಮ್ ಅನ್ನ ಇವತ್ತು ನಮ್ಮ ಕಾಲೇಜಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ವಿ. ದಾವಣಗೆರೆ ನಗರ ಮತ್ತು ಸುತ್ತಮುತ್ತ ಹಳ್ಳಿಯ ಸುಮಾರು 20 ಜೂನಿಯರ್ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿ ಈ ನವರಸ ದಾಂಡಿಯಾ ಬಗ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಬಹಳ ಆಸಕ್ತಿ ಕೊಟ್ಟು ಅವರ ಏನು ಹಿಡನ್ ಟ್ಯಾಲೆಂಟ್ ಅಂತ ನಾವೇನ್ ಕರಿತೀವಿ ಅದನ್ನ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಬರೀ ಕ್ಲಾಸು ಅಂತಂದು ಹೇಳಿ ಒಂದ್ ರೀತಿಯಾಗಿರ್ತಕ್ಕಂಥ ಜಿಡ್ಡಿಡ್ದು ಹೋಗಿರುತ್ತೆ ವಿದ್ಯಾರ್ಥಿನಿಯರಿಗೆ. ಸೊ ಅದನ್ನು ಹೋಗ್ಲಾಡಿಸಿ ಅವರ ಏನು ಸರ್ವತೋಮುಖ ಅಭಿವೃದ್ಧಿಗೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ ಎಂಬತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ 5 ರೀತಿಯಾಗಿರ್ತಕ್ಕಂಥ ಪ್ರೈಸ್ ಇರುತ್ತೆ. ಫಸ್ಟು, ಸೆಕೆಂಡು, ಥರ್ಡು 2 ಸಮಾಧಾನಕಾರ ಬಹುಮಾನಗಳಿರುತ್ತೆ. ಮೊದಲು ಪ್ರೈಸ್ ಬಂದವ್ರಿಗೆ 3,000 ರೂಪಾಯಿ ಕ್ಯಾಶ್ ಅವಾರ್ಡ್ ಇರುತ್ತೆ, ಒಂದು ಮೊಮೆಂಟ್ ಕೊಡ್ತೀವಿ. ಆನಂತರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತೀವಿ. ಅದೇ ರೀತಿ ಸೆಕೆಂಡ್ ಪ್ರೈಸ್ ಬಂದವ್ರಿಗೆ 2,000, ಥರ್ಡ್ ಪ್ರೈಸ್ ಬಂದವ್ರಿಗೆ 1,000. ಅದ್ರ ಜೊತೆಗೆ ಎಲ್ಲರಿಗೂ ಮೊಮೆಂಟೋ ಮತ್ತು ಸರ್ಟಿಫಿಕೇಟ್ಸ್ ಅನ್ನ ಕೊಡ್ತೀವಿ. ಈ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ನಮ್ಮ ದೇಶದ ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೈಭವಗೊಳಿಸಬೇಕು ಎಂಬತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ.
ನಮಸ್ತೆ. ಇವತ್ತು SBC ಫಸ್ಟ್ ಗ್ರೇಡ್ ಕಾಲೇಜಿಂದ ಏನು ನಾವು ನವರಸ ದಾಂಡಿಯಾ ಅಂತ ಆರ್ಗನೈಸ್ ಮಾಡಿದ್ದಾರೆ. ಸುಮಾರು 25 ತಂಡಗಳು ಬಂದಿದೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಂಪಿಟೇಟರ್ಸ್ ಬಂದಿದ್ದಾರೆ. ಇವತ್ತು ತುಂಬಾ ಚೆನ್ನಾಗಿ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾವು ವಿಶೇಷನ ಹೇಳ್ತಾ, ನಮ್ಮ ದಾವಣಗೆರೆ ಒಂದಿಂದ ಚಾನಲ್ನಿಂದ ಬಂದಿರುವಂತಹ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಾಡಿನ ಸಮಸ್ತ ಕನ್ನಡಿಗರಿಗೂ ಹಾಗೂ ಎಲ್ಲರಿಗೂ ಸಹ ನಮ್ಮ ನಾಡ ಹಬ್ಬ ಆದಂತಹ ದಸರಾ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.
Ritika from BSc final year. ನಮ್ಮ ಕಾಲೇಜ್ನಲ್ಲಿ ಇವತ್ತು ನವರಸ್ ದಾಂಡಿಯಾ ಕಾರ್ಯಕ್ರಮ ನಡೆಸಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷವಾಗಿ ಎಲ್ಲ PU ದಾವಣಗೆರೆ ಜಿಲ್ಲೆ ಎಲ್ಲ PU ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ಸ್ ಇಟ್ಟಿದ್ವಿ. ಸುಮಾರು 30ರಿಂದ 40 ತಂಡಗಳಾಗಿದ್ವು. ಎಲ್ಲ ಹೆಚ್ಚು ಕಮ್ಮಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಪ್ರೋಗ್ರಾಮ್ ನಡೀತಾನೆ ಇರುತ್ತೆ. ಆ್ಯಂಡ್ ದೆನ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೃತ್ಯ ನವರಸ್ ದಾಂಡಿಯಾ ದಸರಾ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಮಾಡಿದ ರೀತಿ ಈ ವರ್ಷನೂ ಮಾಡಿ ಪ್ರೈಸ್ ಅಲೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಕ್ಯಾಶ್ ಪ್ರೈಸ್ ಇರುತ್ತೆ, ಇನ್ಸ್ಟಾಲ್ಮೆಂಟ್ ಪ್ರೈಸಸ್ ಅಂತ ಇರುತ್ತೆ. ಚೆನ್ನಾಗಿ ಎಲ್ಲ ಪ್ರೈಸಸ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ನೀವು ಬಂದು ನಮ್ಮ ಕಾಲೇಜಿಗೆ ಜಾಯ್ನ್ ಆಗಿ. ಏನು ನಮ್ಮ ದಾವಣಗೆರೆಯಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥ ಕಾಲೇಜ್ SBC ಕಾಲೇಜ್, ಸೊ ಮಹಿಳೆಯರ ಕಾಲೇಜ್ ಅಂತ ಕರೀತಾರೆ. ಸೊ ಇಲ್ಲಿ ಪ್ರತ್ಯೇಕವಾಗಿ ದಾಂಡ್ಯಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ದಾಂಡ್ಯಾ ಕಾಂಪಿಟೇಷನ್ ಅಂದ್ರೆ ಇಂಟರ್ ಕಾಲೇಜ್ ಕಾಂಪಿಟೇಷನ್. ಸೊ ಇವತ್ತು ನನ್ನ ಜೊತೆಗಿದ್ದಾರೆ ದಾವಣ್ ಕಾಲೇಜ್ ವಿದ್ಯಾರ್ಥಿನಿಯರು. ಇವರು ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ, ಸೊ ಇವತ್ತಿನ ಈ ಒಂದು ದಾಂಡ್ಯಾದ ಬಗ್ಗೆ ಏನೆಲ್ಲ ಹೇಳ್ತಾರೆ ವಿದ್ಯಾರ್ಥಿನಿಯರು ಕೇಳೋಣ. ನಮಸ್ಕಾರ. ಸೊ ಹೇಳಿ, ಹೇಗೆ ಅನಿಸ್ತು? ನನ್ನ ಹೆಸರು ಹಿಯಾ ಮೆಹ್ತಾ. ನಾನು ಧವನ್ PUC ಕಾಲೇಜಿಂದ ಬಂದಿದ್ದೀನಿ. ಇಲ್ಲಿ SBC ಗರ್ಲ್ಸ್ ಕಾಲೇಜಲ್ಲಿ ಗರ್ಲ್ಸ್ ಕಾಲೇಜಲ್ಲಿ ನವರಸ ದಾಂಡ್ಯಾ ಅಂತ ಒಂದು ಸ್ಪರ್ಧೆ ಇಟ್ಟಿದ್ರು. ಅದರಲ್ಲಿ ನಮ್ಮ ಧವನ್ ಕಾಲೇಜ್ ಅವರು ನಾವೆಲ್ಲರೂ ಭಾಗವಹಿಸಿದ್ವಿ. ನಮಗೆ ಇವ್ರ ಆರ್ಗನೈಸೇಷನ್ ಬಹಳ ಚೆನ್ನಾಗಿ ಅನಿಸ್ತು. ಆಮೇಲೆ 30ರಿಂದ 40 ತಂಡಗಳಿದ್ವು. ಅದರಲ್ಲಿ ನಮ್ದು ಒಂದು ತಂಡ ಇದ್ವು. ನಾವು ಬಹಳ ಚೆನ್ನಾಗಿ ಮಾಡಿದ್ವಿ. ಎಲ್ಲರೂ ಬಹಳ ಚೆನ್ನಾಗಿದ್ರು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷ. ಇಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ, ವಿಭಿನ್ನವಾದ ಪ್ಲೇಸ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.